ಬೆಳಗ್ಗೆ ಎದ್ದು ಯಾವ ಕೆಲಸ ಎಲ್ಲಾದರೂ ಇರಲಿ ನೀರು ಕುಡಿಯೋದಂತೂ ನಾನು ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ. ಸೊ ಎಂಟಿ ಸ್ಟಮಕಲ್ಲಿ ವಾಟರ್ ಕುಡಿದ್ರೆ ತುಂಬಾ ಒಳ್ಳೆಯದು. ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ಅಟ್ಲೀಸ್ಟ್ ವಾಟರ್ ಕೈಲಾಗಿಲ್ಲ ಅಂದರೆ ವಾಟರ್ ಆದರೂ ಕುಡಿದ್ರೆ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಬದನೆಕಾಯಿ, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ರೈಸ್ ಥರ ಮಾಡ್ಕೊಂಬಿಟ್ಟೆ. ಒಂದ್ಸಲ ತಿಂಡಿನ ಪರ್ಫೆಕ್ಟಾಗಿ ಮಾಡ್ಬೇಕು ಅನ್ಕೋತೀನಿ. ಕೆಲವೊಂದು ಸತಿ ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಹೋಗ್ತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಬ್ರೇಕ್ಫಾಸ್ಟ್ ಆಗ್ತಾ ಇದ್ದಂಗೆ ಅಡುಗೆ ಕೆಲಸ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಒಮ್ಮೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡ್ಬಿಡ್ತೀನಿ. ಕಿಚನ್ಗೆ ಮತ್ತೆ ಬರೋದಕ್ಕೆ ಹೋಗಲ್ಲ. ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಫ್ರೆಶ್ ಅಪ್ ಆಗಿರಲ್ಲ, ಇನ್ನು ನೀಟಾಗಿ ಪೂಜೆ ಆಗಿರಲ್ಲ, ಏನೂ ಇರಲ್ಲ. ಸೊ ಅಂಥ ಟೈಮಲ್ಲಿ ಎಲ್ಲ ಕಿಚನ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನೀಟಾಗಿ ನನ್ನ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮಾಡ್ಕೋತೀನಿ. ಎಲ್ಲ ಟೈಮಲ್ಲೂ ಫ್ರೀಯಾಗಿ ಮಾಡೋಕ್ಕಾಗಲ್ಲ, ಮಕ್ಳು ಇರ್ತಾರಲ್ಲ. ಸೊ ಅವರು ಅಳ್ತಾ ಇರ್ತಾರೆ, ಅವ್ರನ್ನ ಸುಧಾರಿಸ್ಬೇಕು, ಅವ್ರನ್ನ ಆಟ ಆಡಿಸ್ಬೇಕು, ಮಧ್ಯದಲ್ಲಿ ಗ್ಯಾಪ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೇ ಅಡುಗೆ ಮನೆ ಕಡೆ ಒಂಚೂರು ಟೈಮ್ ಸಿಕ್ಕಿದ್ರೆ ಎಲ್ಲನೂ ಪಟ 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 ಅಂತ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನನ್ನ ವೀಡಿಯೋಸ್ ನೋಡೋರು ಸುಮಾರು ಜನ ನಾನು ಕೇಳೋ ಕ್ವಶನ್ ಇದೇ ಆಗಿರುತ್ತೆ, ಹೇಗೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀಯ ಅಂತ. ಅಪ್ಕಮಿಂಗ್ ವ್ಲಾಗಲ್ಲಿ ಅದು ಕೂಡ ತೋರಿಸ್ಕೊಡ್ತೀನಿ. ಆ್ಯಂಡ್ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗಿಂದ ನಾನು ಯಾವುದೇ ಥರ ಮೈಕ್ ಸ್ಟ್ಯಾಂಡ್ ಏನೂ ತೊಗೊಂಡೇ ಇರಲಿಲ್ಲ. ನಿಧಾನಕ್ಕೆ ಒಂದೊಂದೇ ತೊಗೊಳ್ತಾ ಇದ್ದೆ. ಕೆಲವೊಂದು ಎಕ್ವಿಪ್ಮೆಂಟ್ಸ್ ನನ್ನ ಹತ್ರ ಇತ್ತು, ಕೆಲವೊಂದು ಇರಲಿಲ್ಲ. ಸೊ ಅದರಲ್ಲಿ ಮೈಕ್ ಒಂದು ಸುಮಾರಾಗಿರೋ ಮೈಕ್ ಒಂದು ತೊಗೊಂಡಿದ್ದೆ. ಬಟ್ ಈಗ ಹೋಗ್ತಾ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೈಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯನಿವರ್ಸರಿ ಗಿಫ್ಟಾಗಿ ನನ್ನ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿದ್ರು. ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಂಡು ಅದಾದಮೇಲೆ ಅಡುಗೆ ಕೂಡ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಇಷ್ಟ ಆಗಿತ್ತು ಈ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.